ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ಜಟಾಪಟಿ ಮುಂದುವರೆದಿದೆ. ಮುಖ್ಯವಾಗಿ ಮುಜರಾಯಿ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಒಪ್ಪಿಸಲಾಗಿದೆ. ಸರ್ಕಾರದ ಕ್ರಮವನ್ನ ಖಂಡಿಸಿ ದೇವಸ್ಥಾನದಲ್ಲಿ ಪ್ರೊಟೆಸ್ಟ್ ಕೂಡ ಆಗಿದೆ. ಹನುಮಾನ್ ಚಾಲಿಸವನ್ನ ಪಠಿಸಿ ದೇಗುಲದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ಮೂಲಕ ದೇವಸ್ಥಾನದಲ್ಲಿ ಟ್ರಸ್ಟ್ ಸದಸ್ಯರು ಯಾವುದೇ ಕಾರಣಕ್ಕೂ ಮುಜರಾಯಿ ಸುಪರ್ದಿಗೆ ಕೊಡೋದಕ್ಕೆ ನಾವು ಬಿಡಲ್ಲ ಅಂತೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಸರ್ಕಾರದ ಕ್ರಮವನ್ನ ಖಂಡಿಸಿ ದೇವಸ್ಥಾನದಲ್ಲಿ ಪ್ರೊಟೆಸ್ಟ್ ಕೂಡ ಆಗ್ತಾ ಇರುವಂಥದ್ದು. ಹನುಮಾನ್ ಚಾಲಿಸವನ್ನ ಪಠಿಸಿ ಸರ್ಕಾರದ ವಿರುದ್ಧ, ಮುಜರಾಯಿ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ಟ್ರಸ್ಟಿ ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ ಸರ್ಕಾರ ಈ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ತಾ ಇದೆ ಅನ್ನುವಂತಹ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಡ್ತಾ ಇದೆ. ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು. ಸರ್ಕಾರದ ಆದೇಶದಂತೆ ತಮ್ಮ ಸುಪರ್ದಿಯಾಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ನಡೆಸ್ತಾ ಇದ್ದಾರೆ. ಕಾರ್ಯಪಾಲಕ ಅಧಿಕಾರಿಯಾಗಿ ನಾರಾಯಣ ಸ್ವಾಮಿ ಅವರನ್ನು ನೇಮಕ ಮಾಡಲಾಗಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಾಲಯವನ್ನ ಮುಜರಾಯಿ ಇಲಾಖೆಯ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಆಗಿರುವಂಥದ್ದು. ಇದಕ್ಕೆ ಟ್ರಸ್ಟಿ ಮೆಂಬರ್ಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಟ್ ಸರ್ಕಾರ ಹೇಳ್ತಾ ಇರುವಂಥದ್ದು 2001ರಿಂದ ಇಲ್ಲಿಯವರೆಗೂ ದೇವಸ್ಥಾನಕ್ಕೆ ಒಂದೇ ₹1 ಆದಾಯ ಬಂದಿಲ್ಲ. ಬಂದಿರೋ ಆದಾಯವೆಲ್ಲವನ್ನು ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಬಳಸಿಕೊಂಡಿದ್ದೇವೆ ಅಂಥೇಳಿ ಟ್ರಸ್ಟಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಅನ್ನುವಂತಹ ವಾದವನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನವನ್ನು ಈಗಾಗಲೇ ಸರ್ಕಾರ ತನ್ನ ಸುಪರ್ದಿಗೆ ಪಡೆಯುವಂಥ ಕೆಲಸ ಮಾಡ್ಕೊಂಡಿದೆ. ನನ್ನ ಜೊತೆ ಕಾರ್ಯಪಾಲಕ ಅಧಿಕಾರಿಯಾಗಿರುವಂಥ ನಾರಾಯಣ ಸ್ವಾಮಿ ಸರ್, ನಿನ್ನೆ ನೋಟಿಸ್ ಕೊಟ್ಟು ದೇವಸ್ಥಾನ ಇನ್ಮೇಲೆ ಮುಜರಾಯಿ ಇಲಾಖೆ ಇದು ಅಂತ ಹೇಳಿದ್ದೀರಾ. ಈಗ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದೀರಾ, ಏನು ಪ್ರಕ್ರಿಯೆ ನಡೀತಿದೆ ಸರ್? ಈಗ ಅಧ್ಯಕ್ಷರ ಫಾರ್ಮಾಲಿಟೀಸ್ಗೆ ನಮ್ಮ ಸರ್ಕಾರದ ಆದೇಶ ಆಗಿದೆ, ದೇವಸ್ಥಾನನ ಮುಜರಾಯಿ ಇಲಾಖೆ ವತಿಯಿಂದ ತಗೊಂಡು ನಡೆಸಬೇಕಂತ. ಈಗಾಗಲೇ ನೀವು ಮಾಧ್ಯಮದಲ್ಲೂ ಸಹ ನೋಡಿದ್ದೀರಾ. ಈ ದೇವಸ್ಥಾನದಲ್ಲಿ ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಪ್ರಸಾರ ಮಾಡಿದರೆ ಗೊತ್ತಿಲ್ಲ. ಕೆಲವು ಚಾನೆಲ್ಗಳಲ್ಲಿ ಪ್ರಸಾರ ಆಗಿತ್ತು. ಅದರ ಮೇಲೆ ಸರ್ಕಾರ ಸಂಸ್ಥೆಯವ್ರಿಗೆ, ಟ್ರಸ್ಟ್ನವ್ರಿಗೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಸರ್ಕಾರ ದೋಷಕ್ಕೆ ತಗೋಬೇಕು ಅಂತ ಒಂದು ಆದೇಶ ಮಾಡಿದೆ. ಅದರ ಮೇಲೆ ನಿನ್ನೆ ನಮ್ಮ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಮಾನ್ಯ ಸಚಿವರು ಎಲ್ಲರೂ ಸೇರಿ ಒಂದು ಆದೇಶ ಮಾಡಿದ ಮೇಲೆ ಈ ದೇವಸ್ಥಾನಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರಾಗಿ ಹಾಕಿದ್ದಾರೆ, AC ಅವ್ರನ್ನ ಅಡ್ಮಿನಿಸ್ಟ್ರೇಟರಾಗಿ ಹಾಕಿದ್ದಾರೆ. ನಿನ್ನೆ ಬಂದು ನಾವು ಚಾರ್ಜ್ ತೊಗೊಂಡಿದ್ದೀವಿ. ದೇವಸ್ಥಾನದಲ್ಲಿ ಏನು ವಸ್ತುಸ್ಥಿತಿ ಇದೆಯೋ ಅದನ್ನು ನಾವು ಮಾಜರ್ ಮಾಡಿ ತಗೊಂಡು ಒಂದು ಹಾಕಿದ್ದೀವಿ. ಇವತ್ತು ಅಧ್ಯಕ್ಷರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಬೇಕು, ಏನು ಚರಾಚರ ಆಸ್ತಿ ಎಲ್ಲನೂ ಕೊಡಿ ಅಂತ. ಅದಕ್ಕೆ ಅವ್ರ ಅಧ್ಯಕ್ಷರನ್ನ ಕರೆಸಿದ್ದೀನಿ. ಅವ್ರ ಜೊತೆ ಮಾತಾಡಿ ಅವ್ರಿಗೊಂದು ನೋಟಿಸ್ ಕೊಡಬೇಕು, ಒಂದು ತಿಳುವಳಿಕೆ ಪತ್ರ, ಅವ್ರಿಗೆ ಎಲ್ಲ ಚಾರ್ಜನ್ನು ಹ್ಯಾಂಡ್ ಓವರ್ ಮಾಡಿ ಸರ್ಕಾರ ದೋಷಕ್ಕೆ ಅಂತ. ಅದರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಸರ್ಕಾರದ ಆದೇಶದ ಪ್ರಕಾರ ಇನ್ನು ಸರ್ಕಾರದ ಮುಜರಾಯಿ ಇಲಾಖೆ ಅಂತ ಏನು ಕಾನೂನು ಕಟ್ಟಲಿದೆ ಅದರ ಪ್ರಕಾರ ನಾವು ನಡೆಸ್ಕೊಂಡು ಹೋಗ್ತೀವಿ. ಸರ್, ಅಧ್ಯಕ್ಷರು ಮತ್ತು ಟ್ರಸ್ಟಿಗಳ ಆರೋಪ ಅಂದರೆ ನಮಗೆ ಯಾವುದೂ ನೋಟಿಸೇ ಕೊಟ್ಟಿಲ್ಲ ಇಲ್ಲಿವರೆಗೂ. ಏಕಾಏಕಿ ಬಂದು ನಿನ್ನೆ ಬಂದು ದೇವಸ್ಥಾನ ನಮ್ಮದು ಅಂತ ಹೇಳ್ತಿದ್ದಾರೆ. ನಾವು ಶತಮಾನದಿಂದ ಇದ್ದೀವಿ ನಾವು ಅಂತ ಹೇಳ್ತಿರೋದು. ಈಗ ನೋಟಿಸ್ ಕೊಡಬೇಕಂತಿಲ್ಲ. ನೋಟಿಸ್ ಕೊಟ್ಟು ವಿಚಾರಣೆ ಎಲ್ಲ ಆದ ನಂತರನೇ ಸರ್ಕಾರದ ಆದೇಶ ಆಗಿದೆ. ಸರ್ಕಾರದ ಆದೇಶ ಆಗಿರೋ ತಮಗೂ ಗೊತ್ತಿದೆ. ಸರ್ಕಾರ ಆದೇಶ ಆದಮೇಲೆ ಟೇಕ್ ಓವರ್ ಮಾಡಿ ಅಂತ ಹೇಳಿದ್ಮೇಲೆ ನಾವು ಟೇಕ್ ಓವರ್ ಮಾಡಿದ್ದೀವಿ. ನಿನ್ನೆ ಬಂದಾಗ ಅವ್ರು ಯಾರೂ ಇರಲಿಲ್ಲ. ಏನು ವಸ್ತು ಇಲ್ಲಿ ಯಾರಿದ್ರು ಪ್ರೆಸೆಂಟ್ ಇದ್ದರು ಅವರ ಸಮ್ಮುಖದಲ್ಲಿ ಮಾಜರ್ ಮಾಡಿ ಏನೇನು ಐಟಮ್ ಇತ್ತು ಅದನ್ನೆಲ್ಲ ಮಾಜರ್ ಮಾಡಿ ಅರ್ಚಕರ ವಶಕ್ಕೆ, ದೈನಂದಿನ ಪೂಜೆಗಳಿಗೆಲ್ಲ ತೊಂದರೆ ಆಗಬಾರ್ದಂತ ಅವ್ರ ವಶಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವತ್ತು ಅಷ್ಟೇ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಹೆಂಗೆ ನಡೀತಾ ಇತ್ತೋ ಅದೇ ಥರನೇ ಮಾಡಿದ್ದೀವಿ, ವ್ಯವಸ್ಥೆ ಮಾಡಿದ್ದೀವಿ. ಮುಂದಕ್ಕೆ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳನ್ನ ಮಾಡೋಕ್ಕೆ ಕ್ರಮ ಕೈಗೊಳ್ತೀವಿ. ಅಂದರೆ ಈಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಜರಾಯಿ ಸುಪರ್ದಿಗೆ ದೇವಸ್ಥಾನ ಬಂದಿದೆ. ಇದೇ ವಿಚಾರಕ್ಕೆ ಟ್ರಸ್ಟಿಗಳು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮುಜರಾಯಿ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಮುಜರಾಯಿ ಇಲಾಖೆಯ ತನಿಖೆಯಲ್ಲಿ ಅಚ್ಚರಿಯ ವಿಚಾರ ಕೂಡ ಬಹಿರಂಗವಾಗಿದೆ, ಬಯಲಾಗಿದೆ. 2001ರಿಂದ ಈವರೆಗೂ ಒಂದೇ ₹1 ಆದಾಯ ದೇವಸ್ಥಾನಕ್ಕೆ ಬಂದಿಲ್ಲ. ಬಂದ ದುಡ್ಡನ್ನೆಲ್ಲ ದೇವಸ್ಥಾನದ ನಿರ್ವಹಣೆಗೆ ಬಳಕೆ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ.
ಡಿಸಿಗೆ ಸುಳ್ಳು ದಾಖಲೆ ಸಲ್ಲಿಕೆ ಮಾಡಿರುವಂತಹ ವಿಚಾರ ಕೂಡ ಬಯಲಾಗ್ತಾ ಇದೆ. ಆದಾಯವಿಲ್ಲದೆ ಎಲ್ಲ ಹಣ ನಿರ್ವಹಣೆಗೆ ಖರ್ಚಾಗಿದೆ ಅಂತ ಹೇಳಿ ಟ್ರಸ್ಟಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಟ್ರಸ್ಟಿಗಳ ವಿರೋಧದ ಮಧ್ಯೆ ಆಡಳಿತಾಧಿಕಾರಿ ಕಾರ್ಯನಿರ್ವಹಣಾಧಿಕಾರಿಯ ನೇಮಕ ಆಗಿದೆ. ಈ ಮೂಲಕ ದೇವಸ್ಥಾನವನ್ನು ಮುಜರಾಯಿ ಸುಪರ್ದಿಗೆ ಪಡೆದುಕೊಂಡಿದೆ. ಅದಕ್ಕೆ ಈಗ ಟ್ರಸ್ಟಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಆದೇಶವನ್ನು ಹೊರಡಿಸಿದೆ, ನಾವು ನಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದೇವೆ, ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಮಾಡಿದ್ದೇವೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಜೊತೆಗೆ ಟ್ರಸ್ಟಿಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ, ದೇವಸ್ಥಾನದ ಆಸ್ತಿ ಪಾಸ್ತಿ ಸೇರಿದಂತೆ ಎಲ್ಲ ವಿವರಗಳನ್ನು ಕೊಡುವುದಕ್ಕೆ. ಈ ಹಿಂದೆ ಒಂದು ಘಟನೆ ಆಗಿತ್ತು, ಅದಾದ ಮೇಲೆ ಅಲ್ಲಿ ತನಿಖೆ ಕೂಡ ಆಗಿತ್ತು. ಈ ತನಿಖೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ದೇವಸ್ಥಾನದ ವಿಚಾರದಲ್ಲಿ ಟ್ರಸ್ಟಿಗಳು ವರ್ಸಸ್ ಮುಜರಾಯಿ ಇಲಾಖೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ ದೇವಸ್ಥಾನವನ್ನು ಸುಪರ್ದಿಗೆ ತೆಗೆದುಕೊಳ್ತಾ ಇದೀವಿ ಅಂತ ಹೇಳಿ ಇಲಾಖೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಟ್ ಟ್ರಸ್ಟಿಗಳ ವಾದ ಏನು, ಅವರೇನು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ? ಭಕ್ತಾದಿಗಳು ಇವತ್ತು ಶನಿವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ. ನಿನ್ನೆನೆ ದೇವಸ್ಥಾನ ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಮಾರುತಿ. ಈಗ ಟ್ರಸ್ಟಿ ವರ್ಸಸ್ ಮುಜರಾಯಿ ಇಲಾಖೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೊಂದು ಸೂಚನೆಯನ್ನು ಕೊಡದೇನೆ, ಮಾಹಿತಿ ಇಲ್ಲದೇನೆ ದೇವಸ್ಥಾನವನ್ನು ಸುಪರ್ದಿಗೆ ಪಡೆದುಕೊಳ್ಳೋ ಕೆಲಸ ಆಗಿದೆ ಅಂತ ಹೇಳಿ. ಮುಜರಾಯಿ ಇಲಾಖೆಯ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ಯವಹಾರ ನಡೆದಿದ್ರೆ ಸುಪರ್ದಿಗೆ ಪಡೆಯಲು ಅವಕಾಶ ಇದೆ. 5 ವರ್ಷ ದೇವಸ್ಥಾನವನ್ನ ವಶಪಡಿಸಿಕೊಂಡು ಮತ್ತೆ ವಾಪಸ್ ಕೊಡ್ತೇವೆ ಅನ್ನುವಂತಹ ಮಾತನಾಡ್ತಿದ್ದಾರೆ. ಬಿಜೆಪಿ ಕಾಲದಲ್ಲೂ ಕೂಡ 10 ದೇವಸ್ಥಾನವನ್ನ ಸುಪರ್ದಿಗೆ ಅಂದಿನ ಸರ್ಕಾರ ಪಡೆದಿತ್ತು. 1.5 ಲಕ್ಷ ದೇವಸ್ಥಾನದಲ್ಲಿ 1 ದೇವಸ್ಥಾನವನ್ನು ವಶಕ್ಕೆ ಪಡೆದಿದ್ದೇವೆ. ದೇವಸ್ಥಾನದ ಅವ್ಯವಹಾರ ಗೊತ್ತಾಗಿ 1 ವರ್ಷ ಆಯಿತು, ತನಿಖೆ ಕೂಡ ನಡೆಸಿದ್ವಿ. ಆಡಳಿತ ಮಂಡಳಿ ಎಚ್ಚೆತ್ತು ಕ್ರಮ ತೆಗೆದುಕೊಳ್ಬೇಕಿತ್ತು ಅಂತೇಳಿ ಮುಜರಾಯಿ ಸಚಿವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ದೇವಸ್ಥಾನವನ್ನು ಸುಪರ್ದಿಗೆ ಪಡೆದಂತಹ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ನಿನ್ನೆ ರಾತ್ರಿ ಹೋಗಿ ಪ್ರತಿಭಟನೆ ಆಗಿದೆ, ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಥಳೀಯರು. ಒಂದು ನಮ್ಮಲ್ಲಿ 1,85,000 ದೇವಸ್ಥಾನಗಳಿದೆ. ಅದರಲ್ಲಿ 1,50,000 ಖಾಸಗಿ ದೇವಸ್ಥಾನಗಳು. ಎಷ್ಟು? 1,50,000 ಇದೆ. ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ತಪ್ಪಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ಕೋರ್ಟ್ಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರು ಮುಜರಾಯಿ ಆಯುಕ್ತರಿಗೆ ಅಧಿಕಾರ ಇರುತ್ತೆ. ಅದನ್ನು 5 ವರ್ಷಗಳ ಕಾಲ ದೇವಸ್ಥಾನನ ಮುಜರಾಯಿ ಇಲಾಖೆ ವ್ಯಾಪ್ತಿ ತೊಗೊಂಡು ಮತ್ತೆ ವಾಪಸ್ ಕೊಡೋ ಸಂಪ್ರದಾಯ ಇರುತ್ತೆ. ಈ 1,50,000ದಲ್ಲಿ ಒಂದು ದೇವಸ್ಥಾನ ತೊಗೊಂಡಿದ್ದು. ಯಾಕೆ ತೊಗೊಂಡಿದ್ದು ಅಂತ ಆ ವಿಡಿಯೋಗಳೆಲ್ಲ ನೀವೇ ನೋಡಿದ್ದೀರಲ್ಲ, ದುರುಪಯೋಗ ಆಗಿದೆ ಅಂಥೇಳಿ ಆ ವಿಡಿಯೋಗಳಲ್ಲಿ ನೀವೇ ನೋಡಿದಿರಲ್ಲ. ಇಡೀ ರಾಜ್ಯದ ಎಲ್ಲ ಜನತೆಗೆಲ್ಲ ಗೊತ್ತಿತ್ತು ಅಲ್ವಾ. ಮತ್ತು ಇಷ್ಟೊತ್ತಿಗೆ 1 ವರ್ಷ ಆಯ್ತು ಇದೆಲ್ಲ ಆಗಿ. ಅವರು ಟ್ರಸ್ಟ್ನವ್ರು ಸರ್ ಮಾಡ್ಕೋಬೋದಿತ್ತು. ಯಾರು ಆ ರೀತಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲ, ಅದೆಲ್ಲ ಮಾಡಿದರೆ ಇದೆಲ್ಲ ಆಗ್ತಿರ್ಲಿಲ್ಲ. ಮತ್ತೆ 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ವರದಿಯಲ್ಲಿ ಏನಾದರೂ ಬಂದಿತ್ತು ಸರ್, ಅಂದರೆ ಇದೇ ರೀತಿಯಾದಂತಹ ಅಕ್ರಮಗಳಾಗಿತ್ತು? ಅದೆಲ್ಲ ಈ ವಿಡಿಯೋ ಎಲ್ಲ ಇಡೀ ರಾಜ್ಯನೇ ನೋಡಿದ್ರಲ್ಲ, ನೀವೇ ತಾನೇ ಹಾಕಿದ್ದು ಎಲ್ಲ, ನಿಮ್ಮ ಟಿ ವಿಗಳೆಲ್ಲ ಅಲ್ವಾ ಬಂದಿದ್ದೆಲ್ಲನೂ. ಅಷ್ಟೇ. ಮತ್ತು ಅವ್ರಿಗೆ ವಾಪಸ್ ಕೊಡ್ತೀವಿ. 1,50,000 ದೇವಸ್ಥಾನ ಅಲ್ವಾ, ಅದರಲ್ಲಿ ಒಂದು ದೇವಸ್ಥಾನ. ಆಮೇಲೆ ಈಗ ಜಯನಗರದ್ದು ಗಣೇಶನ ದೇವಸ್ಥಾನ, ಅದು ಟ್ರಸ್ಟೇ ಇದ್ದಿದ್ದು, ಅಲ್ಲಿ ಲೋಪದೋಷಗಳಾಯಿತು ಅಂತ ವಾಪಸ್ ತೊಗೊಂಡಿದ್ರು. ಆಮೇಲೆ ಇದೇನು ಹೊಸದೇನಲ್ಲ, ಬಿ ಜೆ ಪಿ ಅವ್ರ ಕಾಲದಲ್ಲಿ 10 ದೇವಸ್ಥಾನಗಳನ್ನು ಇದೇ ರೀತಿ ಎಲ್ಲೆಲ್ಲಿ ಅವ್ಯವಹಾರ ಆಯಿತು, ಜಗಳ. ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಯಾಕಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಪಡೆದುಕೊಂಡಿದ್ದೇವೆ ಅನ್ನೋದಕ್ಕೆ ಸ್ವತಃ ಸಚಿವರೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಒಂದು ಘಟನೆ ನಡೆದಿತ್ತು, ಅಕ್ರಮದ ವಿಚಾರ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಟ್ರಸ್ಟಿಗಳು ಎಚ್ಚೆತ್ತುಕೊಂಡಿರಲಿಲ್ಲ, ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ. ಹಾಗಾಗಿಯೇ ನಾವೇ ತನಿಖೆಯನ್ನು ನಡೆಸಿ ಈಗ ಸುಪರ್ದಿಗೆ ಪಡೆಯುವುದಕ್ಕೆ ಮುಂದಾಗಿದ್ದೇವೆ ಅಂಥೇಳಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮುಜರಾಯಿ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನಗಳಲ್ಲಿ ಅಕ್ರಮವಾದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಮುಜರಾಯಿ ಎಂಟ್ರಿ ಕೊಡೋದಕ್ಕೆ, ದೇವಸ್ಥಾನವನ್ನು ಸುಪರ್ದಿಗೆ ಪಡೆಯುವುದಕ್ಕೆ ಅವಕಾಶ ಇದೆ ಅನ್ನುವಂತಹ ಅಂಶವನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ.